टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಭೂಕಂಪದಿಂದ ನರಕದಂತೆ ಆಗಿರುವಂತಹ ಮ್ಯಾನ್ಮಾರ್ನಲ್ಲಿ ಈಗ ಭಾರತ ಮೊದಲ ಹಂತದ ಪರಿಹಾರ ಸಾಮಗ್ರಿಯನ್ನು ರವಾನಿಸಿದೆ. ಭಾರತೀಯ ವಾಯುಸೇನೆ 15 ಟನ್ ಸಾಮಗ್ರಿಗಳೊಂದಿಗೆ ಹಿಂಡನ್ ಏರ್ಬೇಸ್ನಿಂದ ಮ್ಯಾನ್ಮಾರ್ಗೆ ತೆರಳಿದೆ. ಇನ್ನುಳಿದಂತೆ ಚೀನಾ, ರಷ್ಯಾ ರಕ್ಷಣಾ ತಂಡಗಳು ಕೂಡ ಕಾರ್ಯಾಚರಣೆಯಲ್ಲಿ ತೊಡಗಿವೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಯತ್ನಾಳ್ ಬಿಎಸ್ವೈ ಕುಟುಂಬದ ವಿರುದ್ಧ ಗುಡುಗಿದ್ದಾರೆ. ನಾನು ಯಾವುದೇ ಹೊಸ ಪಕ್ಷ ಕಟ್ಟೋದಿಲ್ಲ ಎಂದಿದ್ದಾರೆ. ಯಡಿಯೂರಪ್ಪನವರ ಕುಟುಂಬದ ಅಂತ್ಯ ಆರಂಭವಾಗಿದೆ. ಸನಾತನ ಹಿಂದೂ ಧರ್ಮದಡಿ ಬಿಜೆಪಿಯನ್ನ ಕಟ್ಟುವುದೇ ನನ್ನ ಗುರಿ ಅಂತ ಹೇಳಿದ್ದಾರೆ. ನನ್ನ ಉಚ್ಚಾಟನೆಯನ್ನ ಹಿಂಪಡೆಯುವಂತೆ ಹೈಕಮಾಂಡ್ಗೆ ಮನವಿ ಮಾಡಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ. ನಾನು ಬಿಜೆಪಿಗೆ ವಾಪಸ್ ಬಂದೇ ಬರ್ತೀನಿ, ನನ್ನ ಗೌರವಯುತವಾಗಿ ವಾಪಸ್ ಕರೆದುಕೊಳ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಉಚ್ಚಾಟನೆ ಬಳಿಕ ಯತ್ನಾಳ್ ಸ್ವಕ್ಷೇತ್ರ ವಿಜಯಪುರಕ್ಕೆ ಆಗಮಿಸಿದ್ದಾರೆ. ಇಂದು ಯುಗಾದಿ ಹಬ್ಬದ ನಿಮಿತ್ತ ಸಿದ್ದೇಶ್ವರ ಸಂಸ್ಥೆಯಲ್ಲಿ ದಾಸೋಹ ನಿಲಯ ಹಾಗೂ ಕಟ್ಟಡ ಉದ್ಘಾಟನಾ ಪೂಜಾ ಕಾರ್ಯಕ್ರಮ ನಡೀತಾ ಇದ್ದು ಯತ್ನಾಳ್ ಭಾಗಿಯಾಗಿದ್ದಾರೆ. ಇಂದಿನಿಂದ ಹೊಸ ಹೋರಾಟ ಶುರು ಮಾಡಲಿದ್ದಾರೆ. ಯುಗಾದಿ ಹಬ್ಬದ ಪ್ರಯುಕ್ತ ನಿನ್ನೆ ಬೆಂಗಳೂರಿನಿಂದ ಅನೇಕರು ತಮ್ಮ ತಮ್ಮ ಊರುಗಳಿಗೆ ತೆರಳಿದ್ರು. ಬಹುತೇಕ ಎಲ್ಲಾ ಬಸ್ಗಳು ಕೂಡ ತುಂಬಿ ತುಳುಕಿದ್ವು. ಕೆಎಸ್ಆರ್ಟಿಸಿ ವತಿಯಿಂದ ಯುಗಾದಿ ಹಬ್ಬಕ್ಕೆ 2,000 ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇಷ್ಟು ಸಾಲದೆ ಬಿಎಂಟಿಸಿಯಿಂದ ಹೆಚ್ಚುವರಿಯಾಗಿ 241 ಬಸ್ಗಳನ್ನು ಕೂಡ ಕರೆಸಿಕೊಳ್ಳಲಾಗಿತ್ತು. ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗುವವರಿಗೆ ಖಾಸಗಿ ಬಸ್ಗಳು ಬಿಗ್ ಶಾಕ್ ಕೊಟ್ಟಿವೆ. 1 to 3 ಟಿಕೆಟ್ ದರ ಏರಿಕೆ ಮಾಡಿದ ಖಾಸಗಿ ಬಸ್ ಮಾಲೀಕರು ಜೇಬಿಗೆ ಕತ್ತರಿ ಹಾಕ್ತಿದ್ದಾರೆ. ಬಹುತೇಕ ಎಲ್ಲಾ ಊರುಗಳಿಗೆ 500ರಿಂದ 1,000 ರೂಪಾಯಿವರೆಗೆ ದರ ಹೆಚ್ಚಿಸಲಾಗಿದೆ. ಇನ್ನು ಯುಗಾದಿ ಹಬ್ಬಕ್ಕೆ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಹೂವು, ಹಣ್ಣು ಹಂಪಲು, ತರಕಾರಿ ಖರೀದಿಗೆ ಜನ ನಿನ್ನೆಂದು ಕೂಡ ಮುಗಿಬಿದ್ದಿದ್ದಾರೆ. ಇನ್ನು ಮಾರುಕಟ್ಟೆಯಲ್ಲಿ ತರಕಾರಿ ದರ ಯಥಾಸ್ಥಿತಿ ಇದ್ರೆ ಹಣ್ಣುಗಳು ದರ ಏನು ಸದ್ಯಕ್ಕೆ ಕೊಂಚ ದುಬಾರಿ ಆಗಿದೆ. ಬಿಬಿಎಂಪಿ ಕಂದಾಯ ವಿಭಾಗದ ಸಿಬ್ಬಂದಿಗೆ ಯುಗಾದಿ, ರಂಜಾನ್ ರಜೆ ರದ್ದುಗೊಳಿಸಲಾಗಿದೆ. ಆಸ್ತಿ ತೆರಿಗೆ ಮತ್ತು ಸರ್ಕಾರಿ ಕಟ್ಟಡಗಳ ಓಟಿಎಸ್ ಪಾವತಿಗೆ ಮಾರ್ಚ್ 31ನೇ ತಾರೀಕು ಕೊನೆ ದಿನವಾಗಿದ್ದು ತೆರಿಗೆ ಪಾವತಿದಾರರಿಗೆ ಅನುಕೂಲವಾಗಲಿ ಅಂತ ಸಿಬ್ಬಂದಿಯ ರಜೆಯನ್ನು ರದ್ದುಗೊಳಿಸಲಾಗಿದೆ. ಭದ್ರಾವತಿ ತಾಲೂಕಿನ ದಿಗ್ಗೇನಹಳ್ಳಿ ಬಳಿ ಭದ್ರಾ ತೊಟ್ಟಿಲು ಕಾಲುವೆ ಮರು ನಿರ್ಮಾಣ ಕಾರ್ಯ ಆರಂಭವಾಗಿದೆ. ಆದರೆ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿದಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕಾಮಗಾರಿ ಕಳಪೆ ಆಗಿದೆ ಅಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಅಕ್ಕಿ ಕಳ್ಳ ಸಚಿನ್ ಕಬ್ಬೂರ್ ಬಂಧನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ಮಾಡಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬೊಡ ಹಾವೇರಿ ಘಟಕದಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿತು. ಟಿವಿ9 ಸಿಬ್ಬಂದಿ ಮೇಲೆ ಹಲ್ಲೆಗೆ ಯತ್ನಿಸಿ ಕ್ಯಾಮೆರಾ ಜಖಂಗೊಳಿಸಿದ್ದನ್ನು ಖಂಡಿಸಿದರು. ಬುದ್ಧಿವಾದ ಹೇಳಿದ್ದಕ್ಕೆ ಉಪನ್ಯಾಸಕರಿಗೆ ತೆರಿಗೆ ಮಾತನಾಡಿ ದುಂಡಾವರ್ತನೆ ತೋರಿರುವಂತಹ ವಿದ್ಯಾರ್ಥಿಗಳಿಗೆ ಕಾಲೇಜಿನಿಂದ ವರ್ಗಾವಣೆ ಪತ್ರ ನೀಡಲು ನಿರ್ಧಾರ ಮಾಡಲಾಗಿದೆ. ಹಾಸನ ನಗರ ಸರ್ಕಾರಿ ಕಲಾ, ವಾಣಿಜ್ಯ ಮತ್ತು ಸ್ನಾತಕೋತ್ತರ ಸ್ವಾಯತ್ತ ಕಾಲೇಜಿನಲ್ಲಿ ಘಟನೆ ನಡೆದಿದೆ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹ್ಯಾರಗಳಲೆ ಗ್ರಾಮದಲ್ಲಿ ನಡೆಸ್ತಾ ಇದ್ದ ಅಕ್ರಮ ಮರಳು ದಂಧೆ ಅಡ್ಡೆ ಮೇಲೆ ತಹಶೀಲ್ದಾರ್ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಳಿ ಮಾಡ್ತಾ ಇದ್ದಂತೆ ಮರಳು ದಂಧೆಖೋರರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಕೆಂಗೇರಿ ಎಸಿಪಿ ಮತ್ತು ಇನ್ಸ್ಪೆಕ್ಟರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಭ್ರಷ್ಟಾಚಾರ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾರೆ ಅಂತ ಕರ್ನಾಟಕ ಆರ್ಟಿಐ ಕಾರ್ಯಕರ್ತರ ಸೇವಾ ಸಮಿತಿಯಿಂದ ದೂರು ನೀಡಲಾಗಿದೆ. ಅಲ್ಲದೆ ಸಿವಿಲ್ ವ್ಯಾಜ್ಯದಲ್ಲಿ ಪೊಲೀಸರು ಹಸ್ತಕ್ಷೇಪ ಮಾಡಿದ್ದಾರೆ. ಬಳಿಕ ಅಮಾಯಕರ ಮೇಲೆ ಸುಳ್ಳು ಕೇಸ್ ದಾಖಲಿಸಿದ್ದಾರೆ. ಹಣ ಸುಲಿಗೆ, ಅಕ್ರಮ ಬಂಧನ ಮಾಡಿದ್ದಾರೆಂದು ದೂರು ನೀಡಲಾಗಿದೆ. ಮರ್ಮಾಂಗಕ್ಕೆ ನಟ್ ಸಿಲುಕಿ ವ್ಯಕ್ತಿಯೊಬ್ಬ ನರಳಾಡಿದ್ದು ವೈದ್ಯರ ನೆರವಿಗೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ನಟ್ ತೆಗೆಯಲು ಯಶಸ್ವಿಯಾಗಿದ್ದಾರೆ. ಕೇರಳದ ಕಾಸರಗೋಡಿನ ಜಿಲ್ಲಾ ಆಸ್ಪತ್ರೆಯ ಮಾರ್ಚ್ 25ರಂದು ಈ ಘಟನೆ ನಡೆದಿದ್ದು ಸದ್ಯ ಅನಾರೋಗ್ಯ ಪೀಡಿತ ವ್ಯಕ್ತಿ ಚೇತರಿಸಿಕೊಳ್ತಾ ಇದ್ದಾರೆ. ಯೂಟ್ಯೂಬರ್ ರಣವೀರ್ ಬಳಿಕ ಸ್ವಾತಿ ಸಚ್ದೇವ ವಿವಾದ ಸೃಷ್ಟಿ ಮಾಡಿದ್ದಾಳೆ. ಸೆಕ್ಸ್ ಟಾಯ್ ಬಗ್ಗೆ ತಾಯಿಯೊಂದಿಗೆ ಚರ್ಚೆ ನಡೆಸಿದಾಗಿ ಕೀಳು ಮಟ್ಟದ ಜೋಕ್ ಮಾಡಿರುವಂತ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಸ್ವಾತಿ ಸಚ್ದೇವ ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋ ಇದೀಗ ಭಾರಿ ಚರ್ಚೆ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಜಾರಿಗೆ ತರಲು ಉದ್ದೇಶ ಮಾಡಿರುವಂತಹ ವಕ್ಫ್ ಕಾಯ್ದೆ ತಿದ್ದುಪಡಿಗೆ ಕೆಲವೆಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಸಂಬಂಧ ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಮುಸ್ಲಿಂ ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ನೂರಾರು ಮಹಿಳೆಯರು ಘೋಷಣೆ ಕೂಗಿದ್ದಾರೆ. ಭಾರತದಲ್ಲಿ ಅದರಲ್ಲೂ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸತತವಾಗಿ ಭಯೋತ್ಪಾದನೆಯನ್ನ ಪ್ರಾಯೋಜಿಸುತ್ತಾ ಇರುವ ಪಾಕಿಸ್ತಾನದ ವಿರುದ್ಧ ವಕೀಲರು ಆಕ್ರೋಶಗೊಂಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಹೈಕೋರ್ಟ್ನ ವಕೀಲರ ಪರಿಷತ್ತು ಕತುವಾದಲ್ಲಿನ ಭಯೋತ್ಪಾದಕರ ದುಷ್ಕೃತ್ಯ ಖಂಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಎಟಿಎಂ ವಿತ್ಡ್ರಾ ಶುಲ್ಕ ಹೆಚ್ಚಿರುವಂತಹ ಆರ್ಬಿಐ ನಿರ್ಧಾರಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಅಲ್ಲದೆ ಮೋದಿ ಬ್ಯಾಂಕುಗಳ ಮೂಲಕ ನಾಗರಿಕರನ್ನ ಲೂಟಿ ಮಾಡೋಕೆ ಕಲೆಕ್ಷನ್ ಏಜೆಂಟ್ಗಳನ್ನಾಗಿ ಮಾಡಿದೆ. ಬೆಲೆ ಏರಿಕೆ ಮತ್ತು ಲೂಟಿ ಬಿಜೆಪಿಯ ಮಂತ್ರವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಉತ್ತರ ಪ್ರದೇಶದ ಎಲ್ಲಾ ದೇವಾಲಯಗಳಲ್ಲಿ ರಾಮಚರಿತ ಮಾನಸ ಪಠಣಕ್ಕೆ ಸಿಎಂ ಯೋಗಿ ಆದೇಶ ನೀಡಿದ್ದಾರೆ. ಇನ್ನು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಏಪ್ರಿಲ್ 5ರಂದು ಪ್ರಾರಂಭವಾಗುವ ಪಠಣ ಮರುದಿನ ರಾಮಲಲ್ಲಾ ಮೂರ್ತಿಯ ಸೂರ್ಯ ತಿಲಕದೊಂದಿಗೆ ಮುಕ್ತಾಯಗೊಳ್ಳಲಿದೆ. ತೆಲಂಗಾಣದ ಕೊಡಗಂಗಲ್ನಲ್ಲಿ ಸಿಎಂ ರೇವಂತ್ ರೆಡ್ಡಿ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದರು. ಬಳಿಕ ಮಾತನಾಡಿದ ರೇವಂತ್ ರೆಡ್ಡಿ ಮುಸ್ಲಿಮರ ಪರವಾಗಿ ಇರುವುದಾಗಿ ಹೇಳಿದರು. ಜೊತೆಗೆ ವಕ್ಫ್ ಕಾಯ್ದೆ ವಿರುದ್ಧ ನಾನು ಕೂಡ ಧ್ವನಿ ಎತ್ತುತ್ತೇನೆ ಅಂತ ಅಲ್ಲಿ ನೆರೆದಿದ್ದವರಿಗೆ ಭರವಸೆ ಮೂಡಿಸಿದರು.
ಹಿಂದುತ್ವ ಅಂದ್ರೇನೆ ರಾಷ್ಟ್ರೀಯತೆ ಅಂತ ಮಧ್ಯಪ್ರದೇಶದ ಸಿಎಂ ಮೋಹನ್ ಯಾದವ್ ಹೇಳಿದ್ದಾರೆ. ಅಮೆರಿಕದವರು ಅಮೆರಿಕನ್ ಅಂತ ಹೇಳ್ಕೊಳ್ತಾರೆ, ರಷ್ಯಾದವರು ರಷ್ಯನ್ನರು ಅಂತ ಹೇಳ್ಕೊಳ್ತಾರೆ, ಆದ್ರೆ ನಾವ್ಯಾಕೆ ಹಿಂದೂಸ್ತಾನಿಗಳು ಅಂತ ಹೇಳ್ಕೊಳ್ಳೋದಿಲ್ಲ ಅಂತ ಬೇಸರ ಹೊರಹಾಕಿದ್ದಾರೆ. ಚಿಪಾಕ್ನಲ್ಲಿ ಚೆನ್ನೈ ವಿರುದ್ಧ ಭರ್ಜರಿ ಜಯ ಸಾಧಿಸಿದ ಬೆನ್ನಲ್ಲೇ ಆರ್ಸಿಬಿ ಆಟಗಾರರು ಹ್ಯಾಟ್ರಿಕ್ ಜಯ ಸಾಧಿಸೋಕೆ ಬೆಂಗಳೂರಿಗೆ ಬಂದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಆರ್ಸಿಬಿ ಬಸ್ ಹತ್ತಿದಂತಹ ಆಟಗಾರರು ಅಭಿಮಾನಿಗಳ ಕಡೆ ಕೈಬೀಸಿ ಚೀರ್ಸ್ ಅಂದಿದ್ದಾರೆ. ಏಪ್ರಿಲ್ 2ರಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಗುಜರಾತ್ ಟೈಟನ್ಸ್ ಅನ್ನು ಎದುರಿಸಲಿದೆ. ಚಿಪಾಕ್ನಲ್ಲಿ ಸಿಎಸ್ಕೆ ಎದುರು ಆರ್ಸಿಬಿ ಗೆದ್ರೆ ತನ್ನ ಅರ್ಧ ಮೀಸೆ ಬೋಳಿಸೋದಾಗಿ ರೀಲ್ ಸ್ಟಾರ್ ರಂಜಿತ್ ರೆಡ್ಡಿ ಹೇಳ್ಕೊಂಡಿದ್ದ. ಸಿಎಸ್ಕೆ ಹೀನಾಯವಾಗಿ ಸೋಲ್ತಾ ಇದ್ದ ಹಾಗೆ ರೀಲ್ ಸ್ಟಾರ್ ಅರ್ಧ ಮೀಸೆ ಬೋಳಿಸಿದ್ದಾನೆ. ರಂಜಿತ್ನ ಆರ್ಸಿಬಿ ಫ್ಯಾನ್ ಸೋಷಿಯಲ್ ಮೀಡಿಯಾದಲ್ಲಿ ಹಿಗ್ಗಾಮುಗ್ಗಾ ಟ್ರಾಲ್ ಮಾಡಿದ್ದಾರೆ. ಆರ್ಸಿಬಿ ಜೊತೆಗಿನ ಪಂದ್ಯದಲ್ಲಿ ಸಿಎಸ್ಕೆ ತಂಡ ಹೀನಾಯವಾಗಿ ಸೋತಿದೆ. 17 ವರ್ಷಗಳ ನಂತರ ಸಿಎಸ್ಕೆ ವಿರುದ್ಧ ಗೆಲುವು ದಾಖಲಿಸಿದೆ. ಧೋನಿ 9ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿದಿದ್ದಕ್ಕೆ ಸ್ವತಃ ಸಿಎಸ್ಕೆ ಫ್ಯಾನ್ಸ್ ಬಾಯಿಗೆ ಆಹಾರವಾಗಿದ್ದಾರೆ. ಧೋನಿ ನಿವೃತ್ತಿ ಪಡೆಯೋದು ಉತ್ತಮ ಅಂತ ಫ್ಯಾನ್ಸ್ ಆಕ್ರೋಶ ಹೊರಹಾಕಿದ್ದಾರೆ. ಇದಕ್ಕಿದ್ದ ಹಾಗೆ ಸೌತ್ ಸುಂದರಿ ತ್ರಿಷಾ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸೊ ತ್ರಿಷಾ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿರುವಂತಹ ಫೋಟೋ ಜೊತೆಗೆ ಅದಕ್ಕೆ ಹಾಕಿರುವಂತಹ ಕ್ಯಾಪ್ಷನ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದು ಯಾರ ಜೊತೆ ಅಂದ್ರೆ ಎಲ್ಲರೂ ಕೂಡ ಇಳೆಯ ದಳಪತಿ ವಿಜಯ್ ಅಂತ ಹೇಳ್ತಿದ್ದಾರೆ.